ಬರ್ಲಾರ್ದಾಗ ಊಟ ಮಾಡಿಸ್ತಾನ ಅವ್ರಿಗೆ ನಾನ ಹೋಗಿ. ಗೋರಾ ಕುಂಬಾರನ ಮನ್ಯಾಗ ಮಾಡ್ಲಿಲ್ಲ. ಸ್ವತಃ ಪಾಂಡುರಂಗ ಓಡಿ ಹೋಗಿ ತಾಟ ತಗೊಂಡು ತಾಟಿನೊಳಗ ಹಾಲ ರೊಟ್ಟಿ ಹಾಕಿ ಸಣ್ಣಂಗಿ ಕಲಸಿ ಮುಂದೆ ಕೂತ್ ತಾಯಿ ಹೆಂಗ ಮಗನ ಬಾಯಾಗ ತುತ್ತ ಹಾಕ್ತಾಳಲ್ಲ ಹಂಗ ಸ್ವತಃ ಪಾಂಡುರಂಗ ಗೋರಾ ಕುಂಬಾರನ ಬಾಯಿಯೊಳಗೆ ತುತ್ತ ಹಾಕಿದ್ರಿ ಅವ. ಎಂತ ಪುಣ್ಯ ಮಾಡಿರ್ಬೇಕು ಗೋರಾ ಕುಂಬಾರ. ಕೃಷ್ಣ ಹೇಳ್ತಾನೆ ಪರಮಾತ್ಮ ಗೀತೆಯೊಳಗ, ಯಾರು ನನ್ನ ನೆನೆಸ್ತಾರಲ್ಲ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿ, ಅವರ ಕಷ್ಟಗಳನ್ನೆಲ್ಲ ನಾನು ಕಳಿತೀನಿ ಅಂತ ತಿಳ್ಕೊಂಡು ಆನಿ ಮಾಡಿ ಹೇಳನ್ರಿ ಪರಮಾತ್ಮ. ಅದಕ್ಕೆ ನೆನೆಸರನ್ನೋದವನ್ನ ಭಗವಂತ ನಿಮ್ ಯಾರನ್ನು ಕೈ ಬಿಡೋದಿಲ್ಲ ತಾಯಂದಿರ. ಆ ರೀತಿ ಯಾ ಟೈಮ್ ಹೇಳಿನ್ರಿ, ಊಟ ಮಾಡಿ ಮಲ್ಕೊಳ್ಳುವಾಗ ಹಾಸಿಗೆ ಹಾಸಿದ ಮೇಲತ್ ಕೆಲಸ ಏನೂ ಇರಂಗಿಲ್ಲ, ನಿದ್ದಿನೇ ಮಾಡ್ಬೇಕಾಗಿರ್ತದ. ಹಾಸಿಗೆ ಮೇಲೆ ಕುಂತಾಗ ತಾಸ್ ತನಕ ಬೇಡ, ಪ್ರಾಂಜಲ ಮನಸ್ಸಿನಿಂದ ಪ್ರಾಮಾಣಿಕ ಮನಸ್ಸಿನಿಂದ ಆನಂತರ ಭಕ್ತಿ ತುಂಬಿದ ಹೃದಯದಿಂದ 5 ಸಾರಿ ಹೇ ಪಾಂಡುರಂಗ ಪರಮಾತ್ಮ 5 ಸಾರಿ ಅಂದ್ರಂದ್ರ ಭಗವಂತ ಬೇಡಿದ್ದು ಕೊಡ್ತಾನ್ರಿ ಅವ. ಈ ಯಾರ್ಯಾರು ಅಂದಿರಿ ಅವ್ರಂದಿಟ್ಟು ಕೈ ಮ್ಯಾಲ ಮಾಡ್ರಿ ನೋಡಮ್ಮಿ. ನಾ ಹೇಳಿದ್ದು ಯಾರು ಮಾಡಿರಿ ಕೈ ಮ್ಯಾಲ ಮಾಡ್ರಿ ನೋಡೋನು. ಒಬ್ಬರ ಅಂದಾರಂದಿ ಮತ್ತ ದೊಡ್ಡ ಶಾಣರದಿರುವ ಮತ್ತ ನಾ ಹೇಳಿದ್ದು ಬಾ ಚಂದ ಕೇಳಿರಿ ಬಿಡು. ಒಂದು 5 ಸಾರಿ ಅಂತ ಹೇಳಿದ್ ಮತ್ತೆ ನೀವು ಅನ್ಲಿಲ್ಲ ಅಂದ್ರೆ ನಾವ್ರ ಏನು ಮಾಡ್ಬೇಕಾಗುತ್ತದ. ಏನ ಒಳ್ಳೇದಾದ್ರೂ ನಿಮಗೆ ಆಗುತ್ತದ, ಆಗಲಿಲ್ಲ ಅಂದ್ರೆ ನಿಮಗೆ ಇಲ್ಲ. ನಾಮಸ್ಮರಣೆ ಮಾಡ್ಬೇಕು. ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು. ರಾಧೆ ಕೃಷ್ಣನ ಮೇಲೆ ಬಹಳ ಪ್ರೀತಿ. ದಿನದ 24 ತಾಸು ಕೃಷ್ಣ ಕೃಷ್ಣ ಕೃಷ್ಣ, ಮುಕುಂದ ಮುರಾರಿ ಗೋವಿಂದ ನಾಮಸ್ಮರಣೆ ಮಾಡ್ತಿದ್ಲಿ. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ. ರಾಧೆ ಯಾವತ್ತು ಪರಮಾತ್ಮನನ್ನ ನೆನೆಸ್ತಿದ್ಲು, ಅಷ್ಟೇ ಅಲ್ಲ ಪ್ರೀತಿಸ್ತಿದ್ಲು. ನಿಮ್ಗೆ ಗೊತ್ತಿರೋ ರಾಧೆ ಕೃಷ್ಣನ ಮಧ್ಯದಲ್ಲಿರ್ತಕ್ಕಂಥ ಪ್ರೇಮ ಏನದಲ್ಲ, ಆ ಪ್ರೇಮವನ್ನ ಕೆಲವೊಬ್ರು ಮತ್ತೊಂದೇನೋ ಹೇಳ್ತಿರ್ತಾರ. ಆದ್ರೆ ರಾಧೆ ಮತ್ತು ಕೃಷ್ಣನ ಮಧ್ಯೆ ಇರತಕ್ಕಂಥ ಪ್ರೇಮ ಅದು ಪವಿತ್ರವಾದ ಪ್ರೇಮ. ಪವಿತ್ರವಾದ ಪ್ರೇಮ ಅಂತಂದ್ರ ಅವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಏನು ಪ್ರೇಮದ ಆ ಪ್ರೇಮ ಕಾಮರಹಿತವಾದ ಪ್ರೇಮ. ಕಾಮರಹಿತವಾದ ಪ್ರೇಮ, ಅದಕ್ಕ ಭಕ್ತಿ ಅಂತ ಕರೀತಾರ. ಪ್ರೇಮಕ್ಕನು ಭಕ್ತಿ ಅಂತಾರ. ಆಕೆ ಪ್ರೀತಿಸ್ತಿದ್ದಳಲ್ಲ, ಪ್ರೇಮಿಸ್ತಿದ್ದಳಲ್ಲ, ಅದು ಭಕ್ತಿ. ಸಾತ್ವ ಅತಸ್ಮಿನ್ ಪರಮ ಪ್ರೇಮ ರೂಪಾ ಭಕ್ತಿ. ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಗೆ ಸೂತ್ರ ಬರೀತಾರ. ಏನಂತಂದ್ರ ಪರಮ ಪ್ರೇಮಕ್ಕನ ಭಕ್ತಿ ಅಂತ ಕರೀತಾರ. ಆದ್ರ ಆ ಪರಮ ಪ್ರೇಮ ನಿಷ್ಕಲ್ಮಶವಾದ ಪ್ರೇಮ ಇರಬೇಕು. ಆ ಪ್ರೇಮದಲ್ಲಿ ಕಾಮ ಇರಬಾರದು, ಆ ಪ್ರೇಮದಲ್ಲಿ ಕ್ರೋಧ, ಆ ಪ್ರೇಮದಲ್ಲಿ ಮೋಹ, ಆ ಪ್ರೇಮದಲ್ಲಿ ಲೋಭ ಇವ್ಯಾವೂ ಇರಬಾರದು. ಅಂದ್ರ ಅದು ಭಕ್ತಿ ಪ್ರೇಮ. ಮತ್ತ ನಾವು ಪ್ರೇಮ ಅದೀವಲ್ರಿ ಸ್ವಾಮಿ, ನಾವೇನು ಕಡಿಮೆ ಇದೀವಿ? ನಾವು ಪ್ರೇಮ ಮಾಡ್ತೇವಿ, ನಾವು ಪ್ರೀತಿ ಅದೀವಿ. ಯಾರ ಮ್ಯಾಗ ಪ್ರೀತಿ ಅದೀರಿ? ಯಾರ ಮ್ಯಾಗ ಪ್ರೇಮ ಅದೀರಿ? ನಾವು ನಮ್ಮ ಗಂಡನ ಮ್ಯಾಗ ಬಹಳ ಪ್ರೇಮ ಅದೀವ್ರಿ. ಯವ್ವ, ಗಂಡನ ಮ್ಯಾಗ ಪ್ರೇಮ ಪ್ರೀತಿ ಇದ್ರ ಅದು ಭಕ್ತಿ ಆಗೋದಿಲ್ಲ, ಅದು ಕಾಮ ಆಗತ್ತದ. ಮಕ್ಕಳ ಮೇಲೆ ಪ್ರೇಮ ಇದ್ರ ಅದು ಮೋಹ ಆಗತ್ತದ. ರೊಕ್ಕದ ಮ್ಯಾಗಿದ್ರ ಲೋಭ ಆಗತ್ತದ. ಆದ್ರ ಪರಮಾತ್ಮನ ಮೇಲೆ ಪ್ರೇಮ ಇದ್ರ ಅದು ಭಕ್ತಿ ಆಗುತ್ತದ. ಅದು ರಾಧೆಯಲ್ಲಿತ್ತು, ಅದು ರಾಧೆಯಲ್ಲಿತ್ತು. ರಾಧೆ ಹಂಗ ಪ್ರೀತಿಸ್ತಿದ್ದಲ್ಲ. ಒಂದಿನ ಎಲ್ಲೋ ಕೃಷ್ಣ ಪರಮಾತ್ಮನನ್ನ ನೋಡಲಾರದ 2-3 ದಿನ ಆಗಿತ್ತು, ಸಮಾಧಾನ ಆಗಲಿಲ್ಲ. ಈಗ ನೋಡ್ರಿ, ನಿಮ್ ಗಂಡ ಎಲ್ಲರ ಹೊರಗೆ ಹೋಗಿದ್ದ ಅಂದ್ರ, ಲೇಟ್ ಆಗಿತ್ತಂದ್ರ ಜಗಳ ಹತ್ತದ. ಮನ್ಯಾಗ ಫೋನ್ ಮಾಡ್ತೀರಿ,
ಯಾವಾಗ ಬರ್ತಿ, ಎಲ್ಲಿ ಹೋಗ್ಯದಿ, ಏನ್ ಸುದ್ದಿ, ಮನಿ ಮಾರ ಮಕ್ಕಳು, ನಾ ಏನ್ ಕಬರರ ಐತಲ್ಲ ಇಲ್ಲ ನಿನಗ, ಹೋಗಿ 2 ದಿವಸ ಆಯ್ತು, ಹಂಗ ಹೋಗಿ ಯಾರು ಇಲ್ಲೆಲ್ಲ ಮಾಡೋರು ಜಗಳ. ನಮ್ಮ ಮಗಳು ಒಂದೀಟ್ ಲೇಟ್ ಆಯ್ತಂದ್ರ ಹಲೋ ಎಲ್ಲಿದಿರಿ, ಯಾವಾಗ ಬರ್ತೀರಿ, ಚಾಲು ಮಾಡ್ತೀರಿ ನೋಡಿ. ಕೃಷ್ಣನನ್ನ ನೋಡಲಾರ್ದ 3 ದಿನ ಆಗಿತ್ತು ರಾಧೆಗೆ. ಈಗ ಬರ್ತಾನ ಆಗ ಬರ್ತಾನಂತ ಒಂದು ದಿನ ಒಂದು ಯುಗ ಹೋದಂಗಾಯ್ತಕಿಗೆ. ಒಂದಿನ ತಾಳಲಾರಕ್ಕೆ ಮನೆಗಿರ್ಬೇಕನ್ನ ಕೃಷ್ಣ ಅಂತ ತಿಳ್ಕೊಂಡು ಓಡಿ ಕೃಷ್ಣನ ಮಣಿಗೆ ಬರ್ತಾಳೆ. ಓಡಿ ಕೃಷ್ಣನ ಮಣಿಗೆ ಬಂದ್ರ ಕೃಷ್ಣ ಪರಮಾತ್ಮ ಮನಿಯೊಳಗೆ ಇರ್ಲಿಲ್ಲ. ಯಾರಿದ್ರು ಅಂತಂದ್ರ ಅವನ ಹೆಂಡತಿಯರಿದ್ರು. ಅವನು ದೊಡ್ಡ ಮನುಷ್ಯರಿ ಕೃಷ್ಣಪ್ಪ. ಮತ್ತ ಅವಂಗಾರ ಏನು ಹೆಂಡತಿಯರು ಕಡಿಮೆ ಇದ್ರಂದ್ರೆ ನೀವು 8 ಮಂದಿ ಮದುವೆ ಮಾಡ್ಕೋಬೇಕು ಅಂದಾಜು ಹೇಳ್ರಿ. ಒಬ್ಬ ಮನುಷ್ಯ ಏನ್ರಿ ಸ್ವಾಮಿ ಏನು 8 ಮಂದಿನ ಮಾಡ್ಕೋತಾರ, ಒಬ್ಬರನ್ನ ಮಾಡ್ಕೋಬೇಕಲ್ಲ. ಅಲ್ಲ ನಮ್ದಾಯ್ತಾರ, ಕೃಷ್ಣಂದು ಹೇಳ್ತೀನಿ ನಾನು. 8 ಮಂದಿಗೆ ಮಾಡ್ಕೊಂಡ ಅನ್ನಂದ್ರಿ ನಿಮಗೂ ಗೊತ್ತದ. ಕೃಷ್ಣಗೆ ಹೆಂಡತಿಯರು ಎಟ್ರಿ 16,000. ಯಪ್ಪ 16,000 ಹೆಂಡತಿಯರು. ಮಕ್ಕಳು ಎಟ್ಟಿರ್ಬೇಕ್ರಿ 64,000 ಮಕ್ಕಳು ಕೃಷ್ಣಗ. 64,000 ಮಕ್ಕಳು ಬರ್ದಿಲ್ರಿ, ಸುಮ್ ಕ್ವಶನ್ ಮಾರ್ಕ್ ಇಟ್ಟಾರ. ಎಟ್ಟು ಆಂಬಲ್ ಲೆಕ್ಕ ಇಲ್ಲ ಕೃಷ್ಣನಿಗೆ. ಆದ್ರ ಮತ್ತ ಬರೀತಾರ ಅಷ್ಟ ಹೆಂಡತಿಯರಿದ್ರು ಕೃಷ್ಣಂ ಒಂದೇ ಜಗದ್ಗುರು. ಬ್ರಹ್ಮಚಾರಿ ಹತ್ರ ಕೃಷ್ಣ ಮತ್ತಿಟ್ಟೆಲ್ಲ ಇದ್ರು. ಕೃಷ್ಣ ಬ್ರಹ್ಮಚಾರಿ. ಅವ ಹೇಳಿದ ಭಗವದ್ಗೀತೆ ಪಂಚಮ ವೇದ. ಭಗವದ್ಗೀತೆ ಪಂಚಮ ವೇದ. 8 ಮಂದಿ ಹೆಂಡತಿಯರದಾರಂದ್ರ ಭೋಗಲೋಲುಪ್ತ ಅಲ್ಲ ಕೃಷ್ಣ, ಭೋಗಿ ಅಲ್ಲ ಕೃಷ್ಣ. ಆದರೆ ಅವನಲ್ಲಿ ಬ್ರಹ್ಮಚರ್ಯ ತತ್ವ ಇತ್ತು. ಆದ್ದರಿಂದ ಅವನ ಗೀತೆ ಜಗತ್ತಿನ ತುಂಬ ಪ್ರಸಿದ್ಧಿ ಆಯಿತು. ಮನ್ಯಾಗ 3-4-5 ಮಂದಿ ಹೆಂಡತಿಯರಿದ್ರು. ರುಕ್ಮಿಣಿ, ಸತ್ಯಭಾಮೆ, 8 ಮಂದಿ ಪಟ್ಟದಿಯರು ಸೇರಿದ್ರು. ಓಡಿ ಬಂದಳು ರಾಧಾ. ಕೃಷ್ಣನ ನೋಡಿ 3-4 ದಿನ ಆಗಿತ್ತು, ಭೇಟಿಯಾಗಿದ್ದಿಲ್ಲ, ನೋಡ್ಬೇಕಾಗಿತ್ತು ಅಂತೂ ಓಡಿ ಬಂದ. ಹಿಂಗ ತುದಿ ಗಟ್ಟಿಗೆ ಕೂತ್ಲು ಕಟ್ಟಿಗೆ. ಕೃಷ್ಣ, ಹೇ ಪಾಂಡುರಂಗ, ಹೇ ಮುರಾರಿ, ಹೇ ಪರಮಾತ್ಮ ಕೂಗುತ್ತಾಳ. ಬಾಗಲಿ ಕುಂತು ಭಗವಂತನನ್ನು ಕೂಗುತ್ತಾಳ. ಹೇ ಕೃಷ್ಣ. ಕೂಗಿದಾಗ ಮನ್ಯಾಗಿರ್ಲಿಲ್ಲ, ಹೆಂಡತಿಯರಿದ್ರು. ಓಡಿ ಬಂದ್ರು. ರುಕ್ಮಿಣಿ ಬಂದ್ಲು. ನೋಡ್ತಾಳ ರಾಧಾ. ರಾಧಾನ ಮ್ಯಾಗ ಭಾಳ ಸಿಟ್ಟ್ರಿ ಇವ್ರೊಟ್ರು. ಯಾಕಂದ್ರ ಯಾವಾಗ ಬೇಕಾದಾಗ ನೋಡ್ರಿ ರಾಧಾಗ ಭೇಟಿಯಾಗಕ್ಕೆ ಹೋಗಿದ್ದ. ರಾಧಾಗ ಭೇಟಿಯಾಗಕ್ಕೆ ಹೋಗಿದ್ದ. ಅವ್ರಿಗೆ ಭಾಳ ಸಿಟ್ಟ್ರಿ. ನೋಡ್ರಿ ನೀವು ಹಂಗ ಹೊರಗೆ ಗಂಡ, ನಾ ಮನೆ ಹೇಳಿರ್ಬೇಕು ನಿಮಗೆ, ಫೋನ್ ಬತ್ತಂದ್ರೆ ಎದ್ದು ಮಾತಾಡ್ಕೊತ ಹೊರಗೆ ಹೋದಂದ್ರೆ ಜಗಳ. ಯಾರ್ದದು ಫೋನ್? ಹೊರಗೆ ಹೋದಿನಿ ನೋಡ್ರಿ ನಮ್ಮವುಗಳು. ಆಫೀಸ್ದಳದ ಫೋನ್, ಆಫೀಸ್ದಿಂದ ಫೋನ್ ಬಂದಿತ್ತು. ಆಫೀಸ್ದಿಂದ ಆದ್ರೆ ಹೊರಗೆ ಹೋದಿ ಮಾತಾಡಕ, ಇಲ್ಲೇ ಮಾತಾಡ್ಬೇಕು. ಭಾಳ ಸಂಶಯರಿ ನಮ್ಮವ್ವ. ಯವ್ವ, ಗಂಡನ ಜೊತೆಗೆ 30-25 ವರ್ಷ ಬದುಕಿರ್ತೀರಿ. ಅವ ಹೆಂಗದಾನ ಏನದಾನ ಅರ್ಥ ಮಾಡ್ಕೊಂಡು ಬದುಕಬೇಕು. ಸುಮ್ಮನೆ ಸಂಶಯ ಮಾಡ್ಕೊಂಡು ನಿತ್ಯ ಹೊತ್ತೊಂಟರ ಜಗಳ ಮಾಡ್ಕೊಂಡು ದುಃಖದೊಳಗೆ ಬದುಕಂತಾರೇನ್? ಇಲ್ಲ. ಕೂಗುತ್ತಾಳೆ. ಓಡಿ ಬಂದರು, ನೋಡಿದ್ರು. ನೋಡಿದ ಕೂಡಲೇ ಸಿಟ್ಟು ಬಂತ ಅವ್ರಿಗೆ. ಇವ್ರ ಮನೆಗೆ ಹೋಗ್ಕಣಲ್ಲ ಕೃಷ್ಣ. ಒಂದೀಟು ನೆನೆಸೂತಾಡಕ್ಕಿಲ್ಲ ಓಡಿ ಆ ರಾಧೆ ಮನೆಗೆ ಹೋಗುತ್ತಾನ. ಅವನ ಬಾಯಿಯೊಳಗು ಯಾವತ್ತು ರಾಧೇ ರಾಧೇ, ಕೃಷ್ಣನ ಬಾಯಿಯೊಳಗೆ ಅವನು ಯಾವತ್ತು ರಾಧೇ ರಾಧೇ ಅಂತಿದ್ದ. ಆಕೆ ಕೃಷ್ಣ ಕೃಷ್ಣ ಅಂತ ಅಂತಿದ್ಲು. ಪವಿತ್ರವಾದ ಪ್ರೇಮ, ಪವಿತ್ರವಾದ ಪ್ರೇಮ. ಈ ರುಕ್ಮಿಣಿಗೆ ಸಿಟ್ಟು ಬಂತು. ಯಾಕಂತ ಕೇಳಿದಾಗ, ಇಲ್ಲ 2-3 ದಿವಸ ಆಯ್ತು ಕೃಷ್ಣಗೆ ನೋಡಿದ್ದಿಲ್ಲ, ಮನ್ಯಾಗ ಅದಾನ, ನೋಡಿ ಭೇಟಿಯಾಗಿ ಹೋಗ್ಬೇಕಂತ ಬಂದೀನಿ ಅಂತಂದಾಗ, ಇಲ್ಲ ಎಲ್ಲೋ ಹೊರಗೆ ಹೋಗ್ಯಾನ ಕೃಷ್ಣ ಅಂತಂದಾಗ, ಆಯ್ತು ನಾ ಹೋಗೇ ಬಿಡ್ತಾನಂತ ಕಟ್ಟಿ ಇಳ್ಯಾಕತ್ತಿದ್ಲು. ರುಕ್ಮಿಣಿ ಅಂತ ಕುಡ್ರು ಹಂಗ ಹೋಗ್ಬಾರ್ದು, ಒಂದಿಟ್ಟು ಏನಾರ ಚಾಪಿ ಕುಡ್ದು ಹೋಗ್ಬೇಕು. ಅತಿಥಿಗಳು ಬಂದವರು ಹಂಗ ಹೋಗ್ತಾರೇನ್, ಕೊಡ್ರು. ಆಕೆ ಅಂದ್ಲು ಹ್ಞೂ ಅಂತ ಸೋಮ ಕೂತಳು. ಒಳಗೆ ಹೋಗಿ 5-6 ಮಂದಿ ಇದ್ರಲ್ರಿ, ಎಲ್ಲರೂ ಭಾಳ ಶಾಣ್ಯರಿದ್ರು. ಒಳಗೆ ಹೋಗಿ ಹಾಲು ಕಾಸಾಕತ್ತಿದ್ರು. ರಾಧಾಗ ಹಾಲು ಕೊಡುನು, ರಾಧಾಗ ಹಾಲು ಕೊಡುನು. ಎಂತ ಹಾಲು ಕೊಡ್ಬೇಕಂದ್ರ ಆಕಿ ಹಾಲು ಕುಡಿದ್ಲು ಅಂದ್ರ ಇನ್ನೊಮ್ಮೆ ಕೃಷ್ಣನ ನಾಮಸ್ಮರಣೆ ಆಕಿ ನಾಲಿಗೆ ಮ್ಯಾಗ ಬಂದೇ ಇರಬಾರ್ದು, ನಾಲಿಗೆನ ಇರಬಾರ್ದು, ಹಂಗ ಸುಟ್ಟು ಹೋಗ್ಬೇಕು. ಹಂಗ
ಸುಡುವಂತ ಹಾಲು ಕಾಶ್ ಕೊಡುನು ಆಕಿಗೆ ಅಂತೇಳಿ ಬೆಂಕಿ ಮೇಲೆ ಹಾಲಿಟ್ರು, ಒಲಿ ಮೇಲೆ ಹಾಲಿಟ್ಟು ಹಾಲು ಕಳ 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 ಕುದಿಯಾಕ ಹತ್ತಿದ್ರು. ಹಿಂಗ ಕುದ್ದು ಹಾಲ ಇನ್ನೇನು ಒಂದು ಈಟು ಬಿಟ್ರೆ ಕವ ಆಗಬೇಕು ಅಷ್ಟು ಕುದ್ದು ಅವು. ಗ್ಲಾಸ್ನೆ ಹಾಕೊಂಡ್ ತಂದು ಮುಂದಿಟ್ರು. ಕುಡಿ 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 ಕುಡಿಲ ಅವಸರ ಮಾಡಾಕತ್ತಿರು. ಲಗುಟ್ ಕುಡಿ ಲಗುಟ್ ಕುಡಿ. ಅಕ್ಕಿ ಅಂದ್ಲು ಅಟ್ಯಾಕ್ ಬಡ್ಕೋತಿರಿ ಗಪ್ರಲ್ಲ ಒಂದಿಟ್ಟು ಆರ್ಲಿ ಸುಡಾಕತ್ತದ ನೋಡು. ಬಳ್ಳಿ ಎದ್ದಿದ್ರ ಬಳ್ಳನ ಬುರುಕಿರಿಬೇಕು, ಬಳ್ಳನ ಪೂರ್ತಿ ಎಲ್ಲೂ ಒಟ್ಟ ಕಾಣಬೇಕು. ಹಂಗ ಸುಡಾಕತ್ತಾವ ಹಾಲ. ಅದಕ್ಕೇನಾಗತ್ತ ಹೆಂಗ್ ಕುಡಿಬೇಕಂದಾಗ ಇವ್ರು ನಿತ್ತವ್ರ ಅಂದ್ರು, ಹೆಂಗ್ ಕುಡಿಬೇಕಂದ್ರೆ ಏನು, ನಿನ್ನ ನಾಲಿಗೆ ಮ್ಯಾಗ ಕೃಷ್ಣನ ನಾಮಸ್ಮರಣೆ ಇರ್ತೈತಂತ ಹೇಳ್ತೀಯಲ್ಲ, ದಿನದ 24 ತಾಸು ನಾಲಿಗೆ ಮ್ಯಾಗ ಕೃಷ್ಣನ ನಾಮಸ್ಮರಣೆ ಇರ್ತದಂತ ಹೇಳ್ತಿ, ಅವ್ನ್ ನೆನಸ್ತಿ, ಮತ್ತೆ ಕುಡಿಲ ನೋಡುನು ಅಂತಂದಾಗ ಆಕೆ ಕಟ್ಟಿ ಮ್ಯಾಗ ಕೂತಕ್ಕೆ ಎದ್ ನಿತ್ಲು. ಚಾಲೆಂಜ್ ಮಾಡ್ತೀರಿ, ನನ್ನ ಪರಮಾತ್ಮನ ನಾಮಸ್ಮರಣೆಯ ಮೇಲೆ ಚಾಲೆಂಜ್ ಮಾಡ್ತೀರಿ ನೀವು. ಇದು ಅಲ್ಲ, ಈ ಸುಡು ಹಾಲಲ್ಲ, ಸ್ವತಃ ಬೆಂಕಿನ ತಂದು ಕೊಡು, ಅದನ್ನ ಕುಡಿತನಂದ್ಲಕ್ಕಿ. ನನ್ನ ಪರಮಾತ್ಮನ ನಾಮ, ಅವನ ಪಾದ, ಅವನ ನಾಮಸ್ಮರಣೆ ನನ್ನ ನಾಲಿಗೆ ಮೇಲೆ ಏನದಲ್ಲ, ನೀ ಏನು ಬೇಕಾದ್ದು ಕೊಟ್ರು ಏನೂ ಆಗಂಗಿಲ್ಲ ಅಂತ ತಿಳ್ಕೊಂಡು ಹಿಂಗ ಆ ಇಟ್ಟದ ಬಟ್ಲ ತಗೊಂಡು ಬೆಂಕಿ ಅಂತ ಹಾಲು, ಸುಡು ಹಾಲ ಗಟ 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 ಒಂದೇ ಸರಿ ಚಾ ಕುಡ್ದಂಗ ಅಲ್ರಿ, ನೀರು ಕುಡ್ದಂಗ ಒಮ್ಮೆ ಕುಡಿದ್ ಬಿಟ್ಲು. ಢನಲ್ ಅಂತ ಅವ್ರ ಮನ್ಯಾಗ ಗ್ಲಾಸ್ ಒಗದು ಹೋದ್ಲ ಅವ್ರ ಮಣಿಗೆ ರಾಧಾ ಇನ್ನೂ ಅವ್ರ ಮನೆಗೆ ಹೋಗಿ ಮುಟ್ಟಿಲ್ಲ. ರಾಧಾ ಅವ್ರ ಮನೆಗೆ ಇನ್ನೂ ಹೋಗಿ ಮುಟ್ಟಿಲ್ಲ. ಈ ದಾರಿಯಿಂದ ಕೃಷ್ಣನ್ 4 ಮಂದಿ ಹೊತ್ಕೊಂಡು ಬಂದ್ರು ಅಂತ ಹೆಗಲ ಮೇಲೆ. 4 ಮಂದಿ ಕೃಷ್ಣನ್ ಹೊತ್ಕೊಂಡು ಬಂದ್ರು ಹೆಗಲ ಮ್ಯಾಗ. ಹಿಂಗ ಅಂಗಾಲ ಮುಂದೆ ಮಾಡಿಕೊಂಡು ನಡಬಾರಕ್ಕಿಬ್ರು ಹಿಂದಿಬ್ರು ಕೈ ಹಿಡ್ಕೊಂಡು ಹೊತ್ಕೊಂಡು ಬಂದು ಕಾಟಾದ ಮ್ಯಾಗ ಹಾಕಿದ್ರು. ಅಂಗಾಲ ಕೃಷ್ಣ 2 ಹಿಂಗ ಕಾಟಾದ ಮ್ಯಾಗ ಇಟ್ಟು 4 ಮಂದಿ ಗಾಳಿ ಬೀಸಾಕ ಹೆಂಡತಿಯರೆಲ್ಲ ಓಡಿ ಬಂದ್ರು. ಏನಾಗ್ಯದರಿ, ಕಾಲು ತುಂಬಾ ಹಿಂದಿಂತಾವ್ ಗುಳ್ಳಿದ್ದಾವ್, ಸುಟ್ಟದ ಗುಳ್ಳಿ. ಅಂಗಾಲ ತುಂಬಾ ಹಿಂದಿಂತಾವ್ ಗುಳ್ಳಿದ್ದಾವ. ಓಡಿ ಬಂದ್ರು. ಏನಾಗ್ಯದರಿ, ಎಲ್ಲಿ ಬೆಂಕ್ಯಾಗ ಹಾದರಿ ಗೊತ್ತಾಗಂಗಿಲ್ಲ. ಏನು ಏನಾರಾದ್ರೆ ನೀವು ಬೇಗ ಚಾಲು ಮಾಡ್ತೀರಿ, ಮೊದಲು ಗಂಡಗ ಒಂದೀಟ್ ಏನಾರಾದ್ರೆ ಬೇಗ ಚಾಲು ಮಾಡ್ತೀರಿ ನೀವು. ಅದು ಆದತ್ ನೋಡಂಗಿಲ್ಲ ಬೇಗ. ಅವರು ಹಂಗ ಮಾಡಿದ್ರು. ಏನಾಗ್ಯದ, ಎಲ್ಲಿ ಅಗ್ನಿ ಹಾಯಕ್ ಹೋಗಿದ್ದೇನು, ಏನ್ ಕಿಚ್ಚ ಹಾಯಕ್ ಹೋಗಿದ್ದೇನು, ಏನು ಸಣ್ಣ ಹುಡುಗೇನು ಗೊತ್ತಾಗಲ್ಲ, ಬೆಂಕಿ ಯಾಕೆ ತುಳಿದಿ ಅಂತ ಇವ್ರು ಅನ್ನಕತ್ತಿದ್ರು. ಆಗ ಪಟ್ನ ಕೃಷ್ಣ ಎದ್ದು ಕುಂತ, ಕಾಟದ ಮ್ಯಾಗ ಎದ್ದು ಕುಂತಾನ. ಏನಂತಂದ್ರ ನಮ್ಮ ಮನೆಗೆ ಯಾರು ಬಂದಿದ್ರೇನು, ಯಾರು ಬಂದಿದ್ರು ನಮ್ಮ ಮನೆಗೆ. ಇವ್ರಂದ್ರು ಯಾರಿಲ್ರಿ, ಯಾರು ಬಂದಿಲ್ಲ. ಸುಳ್ಳು ಹೇಳ್ಬೇಡ್ರಿ, ನನ್ನ ಕೇಳ್ಕೊಂತ ಯಾರು ಬಂದಿರೋ, ನನ್ನ ಕೇಳ್ಕೊಂತ ಯಾರು ಬಂದಿರ್ಬೇಕು. ಯಾರು ಬಂದಿದ್ರು ಅಂತಂದಾಗ ಅವ್ರಿಗೆ ಗೊತ್ತಾಯ್ತು, ಅವ್ರ ಬಂದದ್ದು ಕೃಷ್ಣ ಗೊತ್ತಾಗ್ಯದ. ಕರೆ ಹೇಳ್ಬಿಡುನು ಮಾರಾಯ, ನೀವು ಒಮ್ಮೆ ಗಂಡನ ಮುಂದೆ ಸುಳ್ಳು ಹೇಳ್ತೀರಿ ನೋಡ್ರಿ. ನೀವು ಭಾಳ ಪರೀಕ್ಷೆ ಚಾಲು ಆತಾರ, ಇದ್ದದ್ದು ಕರೆ ಹೇಳ್ಬಿಡ್ತೀರಿ. ಆಗ ಅನಕತಕ ಹೇಳಂಗಿಲ್ಲ. ಮೊದಲು ಒಂದಿಟ ಅದಟ ಇದಟ ಹಚ್ಚುದನೆ, ಹಿಂದಿನ ಅವ್ನು ರೆಕ್ ಹಚ್ಚಿದ ಸೋಮ್ ಹೇಳ್ಬಿಡ್ತಾರ ನಮ್ಮ ಅವ್ಗಳು. ಹೌದಿಲ್ರಿ, ಭಾಳ ಸುಳ್ಳು ಹೇಳಕ್ ಶಾನ್ಯಾರ ಭಾಳ ನಮ್ಮ ಅವ್ಗಳು. ಸುಳ್ಳು ಹೇಳ್ಬೇಕ ಹೇಳಬಾರ್ದ್ರಿ. ನೀವು ಹೇಳ್ತಿರ ಇಲ್ಲ ಸುಳ್ಳು ಒಂದಲ್ಲ ಸ್ವಾಮಿ, ದಿವ್ಸಕ್ಕೆ 1000 ಸುಳ್ಳು ಅಷ್ಟು ಸುಳ್ಳು ಹೇಳ್ತೀವಿ ನಾವು. ಹೇಳ್ಬೇಕ್ರಿ ಅವ. ಸುಳ್ಳು ಹೇಳಿಲ್ಲ ಅಂದ್ರೆ ಸಂಸಾರ ನಡೆಯಂಗಿಲ್ಲ. ನಮ್ಮ ಶಾಸ್ತ್ರದೊಳಗೆ ಸದೇ ಸುಳ್ಳು ಹೇಳಕ ಪರ್ಮಿಷನ್ ಕೊಟ್ಟಾರ. ಮತ್ತೆ ಹಿಂಗಂತ ದಿವಸ ಹೇಳ್ಕೊತಾನೆ ಅಡ್ಡಾಡ್ರಿ. ಅದನ್ನ ಮತ್ತೆ ಸ್ವಾಮಿಗಳು ಹೇಳ್ಯಾರ ಇನ್ನೇನೈತೆ ಅಂತ ಹೇಳಿ ಸುಳ್ಳು ಹೇಳೋದು ಅನ್ಕೂಲ. ಮತ್ತೆ ತೀರಾ ಹಂಗಂತ ತಿಳಿದಿರವ. ಒಂದು 5 ಜಾಗ ಅಟ್ಟ ಹೇಳ್ಯಾರ ಅವ್ರು. ಆ 5 ಜಾಗದಾಗ ಅಟ್ಟ ಸುಳ್ಳು ಹೇಳಿರೋ ಪಾಪ ಇಲ್ಲ. ಇನ್ನುಳಿದ ಜಾಗದಾಗ ಸುಳ್ಳು ಹೇಳಿದ್ರ ಅದು ಮಹಾಪಾಪದ. ಆ 5 ಜಾಗ ಯಾವ್ದನ್ನೋದು ಮುಂದಿನ ವರ್ಷ ಹೇಳ್ತಾನೆ, ಈಗ ಹೇಳಂಗಿಲ್ಲ. ಹೆಂಗ್ರಿ ಸ್ವಾಮಿ, ಮತ್ತೆ ಅಲ್ಲಿ ತನಕ ನಾವು ಪಾಪ ಮಾಡೋದಾಗಬಾರ್ದಲ್ಲ. ರಾಧೆ ಓಡಿ ಹೋಗುವುದಷ್ಟೇ ತಡ, ಕೃಷ್ಣ ಪರಮಾತ್ಮ ಓಡಿ ಬಂದು ಏನು ಅವನ್ನ ಹಾಕಿದ್ರಲ್ಲ ಹೊತ್ಕೊಂಡು ಬಂದ. ಆಗ ಬೇಯಕತ್ತಿದ್ರು. ಕೇಳ್ತಾಳೆ, ಯಾರು ಬಂದಿದ್ರು ಕೇಳ್ತಾಳ ಕೃಷ್ಣ, ಯಾರು ಬಂದಿರು. ಆಗ ಕರೆ ಹೇಳಿದ್ರು, ರಾಧಾ ಬಂದಿದ್ಲು, ನಿನ್ನ ಕೇಳ್ಕೊಂತ ಬಂದಿದ್ಲು, ನಿನ್ನ ನಾಮಸ್ಮರಣೆ ಮಾಡಕ್ ಹತ್ತಿದ್ಲು. 2-3 ದಿವಸ ಆಯ್ತು ನೀ ಭೇಟಿಯಾಗಿಲ್ಲ ಅಂತ, ಅದಕ್ಕೆ ಬಂದಿದ್ಳು, ಬಂದು ಕುಂತಿದ್ಳು. ನೀವೇನ್ ಮಾಡಿದ್ರಿ ಕೃಷ್ಣ ಕೇಳ್ದ. ಆಕೆ ಬಂದು ಕೂತಿದ್ಲು ಬರೋಬರಿ. ನೀವೇನ್ ಮಾಡಿರಿ? ನಾವೇನ್ ಮಾಡೋಣ್ರಿ, ಬಂದವ್ರಿಗೆ ಹಾಲ ಚಾ ಕೊಡಬೇಕ ಕೊಡಬಾರ್ದ? ಬಂದವ್ರಿಗೆ ಚಾ ಕೊಟ್ಟಿವಿ, ಹಾಲು ಕೊಟ್ಟಿವಿ. ಆಗ ಕೃಷ್ಣಂದ, ಹಾಲು ಕೊಟ್ಟಿರಿ ಬರೋಬರಿ, ಹಾಲು ಎಂತವ್ ಕೊಟ್ಟಿರಿ ಅಂದ್ರ ನಾಲಿಗಿನ ಸುಟ್ಟು ಹೋಗ್ಬೇಕಂತ ಹಾಲು ಕೊಟ್ಟಿರಿ ಇಲ್ಲ.
ಕೃಷ್ಣ ಕೇಳ್ದ, ಯಾಕ ತ್ರಿಕಾಲ ಜ್ಞಾನಿ ರೀ, ಎಲ್ಲಾನು ಗೊತ್ತಾಗ್ತದೆ ಕೃಷ್ಣಗ. ಈಗ ನಿಮ್ಮ ಹಿಂದೆ ಏನ್ ನಡೆದ ನಿಮ್ಗೆ ಗೊತ್ತಾಗಂಗಿಲ್ಲ, ನಮ್ಮ ಹಿಂದೆ ಏನ್ ನಡೆದ ನಮ್ಗೆ ಗೊತ್ತಾಗಂಗಿಲ್ಲ. ಕೃಷ್ಣಗ ಎಲ್ಲಾನು ಏಕಕಾಲಕ್ಕೆ ಪ್ರತ್ಯಕ್ಷ, ಎಲ್ಲಾನು ಕಾಣ್ತದ ಕೃಷ್ಣಗ. ಅದಕ್ಕೆ ದೇವ್ರಂತಾರ ಪರಮಾತ್ಮನಿಗೆ. ಅವನಿಗೆ ಅವ ಅಂದ ಏನಂತಂದ್ರ, ಹಾಲು ಕೊಟ್ಟಿರಲ್ಲ ನಾಲಿಗೆ ಸುಡಬೇಕಂತ ಹೆಂಡತಿಗಂತಾನ ಕೃಷ್ಣ. ಮೂರ್ ಕಳೆ ಆಕಿ ನಾಲಿಗೆ ಸುಡಬೇಕಂತ ತಿಳ್ಕೊಂಡು ಏನ ಕಾಸಿದ ಸುಡು ಹಾಲು ಕೊಟ್ಟಿಯಲ್ಲ, ಆಕಿ ನಾಲಿಗೆ ಮ್ಯಾಲ ದಿನದ 24 ತಾಸು ನನ್ನ ಪಾದ ಇರ್ತದ, ನನ್ನ ಪಾದ ಸುಟ್ಟದ ನೋಡು, ಗುಳ್ಳೆದ್ದವ. ಆಕಿ ನಾಲಿಗೆ ಸುಟ್ಟಿಲ್ಲ. ಬೇಕಾದ್ರೆ ಹೋಗಿ ನೋಡಿ ಬರ್ರಿ, ಅಲ್ಲಿ ಆಕಿ ನಾಲಿಗೆ ನೋಡಿ ಬರ್ರಿ, ಆಕಿ ನಾಲಿಗೆಗೆ ಏನೂ ಆಗಿಲ್ಲ, ನನ್ನ ಪಾದ ಸುಟ್ಟದ ನೋಡ, ಅಂಗಾಲ್ದ ಪೂರ್ತಿ ಗುಳ್ಳೆದ್ದವಂತ ಕೃಷ್ಣ ತೋರಿಸಿದಂತ. ಹಂಗ ಯಾರು ಪರಮಾತ್ಮನನ್ನ ಸ್ಮರಣೆ ಮಾಡ್ತಿರಲ್ಲ ಅವ್ರನ್ನ ಎಂದೂ ಕೈ ಬಿಡಂಗಿಲ್ರಿ ಪರಮಾತ್ಮ. ಅವರ ಯೋಗಕ್ಷೇಮವನ್ನು ನೋಡ್ತಾನೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಯೋಗಕ್ಷೇಮಂ ವಾಹಮ್ಯಹಂ. ಹೇ ಅರ್ಜುನ, ಯಾರು ನನ್ನನ್ನ ಅನನ್ಯಪೂರ್ವಕವಾಗಿ ನೆನೆಸ್ತಾರ, ಗಂಡ ಹೆಂಡತಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಇವೆಲ್ಲವನ್ನು ಮರೆತು ಯಾರ ನನ್ನ ಮೇಲೆ ವಿಶ್ವಾಸ ಇಟ್ಟು, ಯಾರ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ನೆನಪು ಮಾಡ್ತಾರಲ್ಲ ಅವ್ರ ಕೈ ಎಂದೂ ಬಿಡಂಗಿಲ್ಲ. ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನೋ. ಅವ್ರಿಗೆ ಬೇಕಾದಾಗ ಬಟ್ಟೆ ಕೊಡ್ಲಿಲ್ಲ, ದ್ರೌಪದಿಗೆ ಬಟ್ಟೆ, ಮಾನ ಹೋಗುವ ಸಂದರ್ಭದೊಳಗೆ ಬಟ್ಟೆ ಕೊಟ್ಟಿದ್ದಾನೆ, ಬೇಕಾದಾಗ ಬಟ್ಟೆ ಕೊಡ್ತಾನ ಅವ್ರಿಗೆ.